ನಮಸ್ತೆ ಸ್ನೇಹಿತರೆ, ಸುಮಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಎಂದು ತಾಯಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ವಿಘ್ನ ವಿನಾಯಕ ಗಣಪತಿಯನ್ನು ಆರಾಧಿಸುತ್ತಾ ಈ ದಿನದ ಪೂಜೆಯನ್ನು ಪ್ರಾರಂಭಿಸುತ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ದಿನ ನವರಾತ್ರಿಯ ಮೊದಲನೇ ದಿನವಾಗಿರುತ್ತದೆ. ಈ 9 ದಿನದಲ್ಲಿ ನವದುರ್ಗೆಯರ 9 ಅವತಾರಗಳನ್ನು ಆರಾಧಿಸುತ್ತೇವೆ. ಅದರಲ್ಲಿ ಮೊದಲನೆಯದಾದ ತಾಯಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡುತ್ತೇವೆ. ನವರಾತ್ರಿಯ ಮೊದಲನೆಯ ದಿನ ತಾಯಿ ಚಾಮುಂಡೇಶ್ವರಿಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಪರ್ವತರಾಜನಾದ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಬಲ, ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತದೆ. ಶೈಲಪುತ್ರಿಗೆ ಪ್ರಿಯವಾದ ಬಣ್ಣ ಬಿಳಿಯ ಬಣ್ಣ. ತಾಯಿ ಶೈಲಪುತ್ರಿಯನ್ನು ಬಿಳಿಯ ಹೂವುಗಳಿಂದ ಪೂಜಿಸಲಾಗುತ್ತದೆ. ತಾಯಿ ಶೈಲಪುತ್ರಿಗೆ ತುಪ್ಪದಿಂದ ಮಾಡಿದ ನೈವೇದ್ಯ ಶ್ರೇಷ್ಠವಾದದ್ದು. ಅಖಂಡ ದೀಪಾರಾಧನೆ. ಸ್ನೇಹಿತರೆ, 2021ರಿಂದ ನಾನು ಅಖಂಡ ದೀಪಾರಾಧನೆ ಮತ್ತು ದೇವಿ ಪಾರಾಯಣವನ್ನು ಮಾಡ್ತಿದ್ದೀನಿ. ಇದು ನನ್ನ 5ನೇ ವರ್ಷದ ದೇವಿ ಪಾರಾಯಣ. ದೇವಿ ಪಾರಾಯಣದಲ್ಲಿ 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳನ್ನು ನವರಾತ್ರಿ ಮುಗಿಯೋದ್ರೊಳಗಡೆ ಪಾರಾಯಣ ಮಾಡಬೇಕು. ದೇವಿ ಪಾರಾಯಣವನ್ನು ಉಪವಾಸವಿದ್ದು ಮಾಡಬೇಕು. ಯಾರಿಗೆ ಆಗುವುದಿಲ್ಲ ಅವರು ಫಲಾಹಾರವನ್ನು ಸೇವಿಸಬಹುದು. ಅದರಂತೆ ನಾನು ಕೂಡ ಉಪವಾಸವಿದ್ದು ದೇವಿ ಪಾರಾಯಣ ಮಾಡುತ್ತಿದ್ದೇನೆ. ದೇವಿ ಪಾರಾಯಣದಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಇಲ್ಲಿಗೆ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇದೇ ತರಹ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.